ಅಮಿತ್ ಶಾ ಜೆಪಿ ನಡ್ಡಾರನ್ನ ಭೇಟಿಯಾಗಿದ್ದಾರೆ ಹಿರಿಯ ನಾಯಕ ಸೋಮಣ್ಣ. ರಾಜ್ಯಸಭೆಗೆ ಅವಕಾಶ ಮಾಡಿಕೊಡೋಕೆ ಮನವಿ ಮಾಡಿದ್ದೇನೆ. ಹೈಕಮಾಂಡ್ ಭೇಟಿ ಬಳಿಕ ಮಾಜಿ ಸಚಿವ ವಿ ಸೋಮಣ್ಣ ಕೊಟ್ಟಿರುವಂತಹ ಹೇಳಿಕೆ. ಹೈಕಮಾಂಡ್ ನಾಯಕರು ಪೂರಕವಾಗಿ ಸ್ಪಂದಿಸಿದ್ದಾರೆ. ನೀವು ಮುಖ್ಯವಾಹಿನಿಯಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ಲೋಕಸಭಾ ಸ್ಪರ್ಧೆ ಬಗ್ಗೆ ಹೈಕಮಾಂಡ್ ತೀರ್ಮಾನದಂತೆ ನಾನು ನಡೀತೀನಿ ಅಂತ ಹೇಳಿ ದೆಹಲಿಯಲ್ಲಿ ಮಾಜಿ ಸಚಿವ ವಿ ಸೋಮಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚುನಾವಣೆಯಲ್ಲಿ ನನಗಾದಂಥ ಫಲಿತಾಂಶ ಇದಾದ ಮೇಲೆ ದೂರವಾಣಿ ಮುಖೇನ ಮಾತನಾಡಿ ಕೆಲವಾರು ವಿಚಾರಗಳು ಹೇಳಿದ್ರು. ಅದಾದಮೇಲೆ ಬರೋಕ್ಕೆ ಹೇಳಿದ್ರು, ನಾನು ಬಂದಿರಲಿಲ್ಲ ಬೇಜಾರಾಗಿ. 4-5 ದಿನಗಳಾಯಿತು ಬಂದು. ಅಮಿತ್ ಶಾ ನಡ್ಡಾಜಿಯವರು ಹಿಮಾಚಲ ಪ್ರದೇಶನ ರಾತ್ರಿ ಬಂದಿದ್ದರು. ಅವರು ಕೂಡ ಭೇಟಿ ಮಾಡಿದ್ವಿ. ಉಭಯ ಕುಶಲೋಪರಿ ಕೇಳಿದ್ವಿ. ಅದಾದಮೇಲೆ ಅಮಿತ್ ಶಾಜಿ ಹತ್ರ ಸುಮಾರು ಒಂದು 25-30 ನಿಮಿಷಕ್ಕೂ ಮೇಲ್ಪಟ್ಟು ನಾನೇ ನಿರೀಕ್ಷೆ ಮಾಡಿರಲಿಲ್ಲ. ಒಬ್ಬ ನಾಯಕನಿಗೆ ಇನ್ನೊಬ್ಬ ರಾಜ್ಯದ ಮಟ್ಟದಲ್ಲಿ ಚುನಾವಣೆಗಳನ್ನಾದಂಥ ಸಂದರ್ಭದಲ್ಲಿ ಆಗುವ ಹಿನ್ನಡೆಗೆ ಅವ್ರು ಸ್ಪಂದಿಸಿದ್ದು ನನಗೆ ತುಂಬ ಸಂತೋಷ ಉಂಟು ಮಾಡಿದೆ. ನೀವು ಇಲ್ಲಿ ಈಸಿಯಾಗಿ ಗೆಲ್ತಾ ಇದ್ರಿ, ನಮ್ಮ ಮಾತನ್ನು ಕೇಳಿ ಇವತ್ತು ಅಲ್ಲಿ ಹೋಗಿ ನಿಮಗೆ ಸ್ವಲ್ಪ ಇದಾಗಿದೆ, ಅದಕ್ಕೆ ಬೇಜಾರು ಮಾಡ್ಕೋಬಾರ್ದು. ಇವೆಲ್ಲ ಜೀವನದಲ್ಲಿ ಬರ್ತಕ್ಕಂಥದ್ದೇ. ನಾವು ನಿಮ್ಮ ಜೊತೆಯಲ್ಲಿದ್ದೀವಿ. ಲೋಕಸಭೆ ಚುನಾವಣೆ ಯಾವ ರೀತಿ ಫೇಸ್ ಮಾಡಬೇಕು ಅದನ್ನು ನಿಮಗೇನೇನು ಕೆಲಸ ಹಚ್ಚಬೇಕು ಅವೆಲ್ಲ ಹಚ್ತೀವಿ. ಮಾಡಿರಿ, ಕೆಲಸ ಮಾಡಿರಿ. ದೇಶಕ್ಕೆ ನರೇಂದ್ರ ಮೋದಿಯವರ ಅವಶ್ಯಕತೆ ಇದೆ. ದೇಶ ಇವತ್ತು ಅಭಿವೃದ್ಧಿ ಆಗ್ತಾಯಿದೆ. ನಿಮ್ಮ ವೈಯಕ್ತಿಕವಾಗಿ ಕೆಲವು ತೊಂದರೆಗಳನ್ನು ಮರೆತು ನೀವು ಮುಖ್ಯವಾಹಿನಿಯಲ್ಲಿ ಬರಬೇಕು ಅನ್ನೋ ಮಾತನ್ನು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದನ್ನು ನಾನು ಪಾಲನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೆ. ನಿಮಗೆ ತುಮಕೂರಿಂದ ಅವಕಾಶ ಕೊಡ್ತಾರಾ ಸರ್? ನಾನು ಅದನ್ನು ಯಾವುದೂ ಚರ್ಚೆ ಮಾಡಲಿಲ್ಲ. ನಾನು ಅವ್ರಿಗೆ ನನಗೆ ರಾಜ್ಯಸಭಾ ದಯಮಾಡಿ ಆದರೆ ಸಾಧ್ಯವಾದರೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೀನಿ. ರಾಜ್ಯಸಭಾ ಅವಕಾಶ ಮಾಡಿಕೊಡಿ. ನನಗೆ ಎಲ್ಲಾದರೂ 3 ಕಾನ್ಸ್ಟಿಟ್ಯೂನ್ಸಿಗಳು ಕೊಡಿ, ಎಲ್ಲಿ ಗೆಲ್ಲಕ್ಕಾಗೋದಿಲ್ಲ ಅಂತಿರೋ ಅಲ್ಲಿ. ಅದನ್ನು ಯಾವ ರೀತಿ ನಿಮಗೆ ರಿಸಲ್ಟ್ ತರಬೇಕೋ ತರ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಅಂದರೆ ಲೋಕಸಭೆಗಿಂತ ಮುಂಚೆ ರಾಜ್ಯಸಭೆ ಮಾಡಿದರೆ ನೀವು ಆ ಥರ ಅಂತಲ್ಲ. ರಾಜ್ಯಸಭೆ ಯಾವಾಗ ಬರ್ತದೋ ನಂಗೆ ಗೊತ್ತಿಲ್ಲ, ಅದು ನನಗೆ ಇದು ಗೊತ್ತಿಲ್ಲ. ನಾನು ಅವ್ರಿಗೆ ವಿನಂತಿ ಮಾಡಿದೆ. ಮತ್ತು ಪಾರ್ಟಿಯಲ್ಲಿ ನಾನು ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮತ್ತು ಏನಿವತ್ತು ಅನಿರೀಕ್ಷಿತವಾಗಿ ಅವರು ಅಧ್ಯಕ್ಷ ಆಗಿದ್ದಾರೆ. ಇಲ್ಲ ಈಗಾಗಲೇ ನಾವು ಅವ್ರಿಗೆ ಏನೇನು ರೀತಿ ಸೂಚನೆ ಕೊಡಬೇಕು ಕೊಟ್ಟಿದ್ದೇವೆ. ಇನ್ನು ಮುಂದೆ ಅದೆಲ್ಲ ನಡೆಯೋದಿಲ್ಲ. ನಿಮ್ಮನ್ನೆಲ್ಲ ಪರಿಗಣಿಸಿ ನೀವು ಸೀನಿಯಾರಿಟಿನ ಏನಾದ್ರು ಇದಾದರೆ ನಾವಿದ್ದೀವಿ. ಪ್ರೈಮ್ ಮಿನಿಸ್ಟರ್ ಇದ್ದಾರೆ, ನಡ್ಡಾ ಅವರಿದ್ದಾರೆ, ರಾಷ್ಟ್ರೀಯ ಹೈಕಮಾಂಡ್ ನಿಮ್ಮ ಜೊತೆಯಲ್ಲಿರ್ತದೆ. ನಾವು ಅದಕ್ಕೋಸ್ಕರವಾಗಿ ನೀವು ಕೆಲಸ ಮಾಡಿರಿ, ಒಳ್ಳೆಯದಾಗಲಿ. ನಾವಿದ್ದೀವಿ. ಬರ್ತೀನಿ ಬೆಂಗಳೂರಿಗೆ. ಬಂದು ಎಲ್ಲರನ್ನೂ ಕರೆದು ಪೂರ್ತಿ ಮಾತಾಡಿ ಒಂದು 2-3 ದಿವಸ ಅಲ್ಲೇ ಇದ್ದು ನಾವು ಚಾಲನೆ ಕೊಡೋಣ ಅನ್ನೋ ಮಾತಾಡಿ. ಹಿಂದೆ ಚುನಾವಣೆಯಲ್ಲಿ ಸೋತ ಬಳಿಕವೂ ಕೂಡ ಹೈಕಮಾಂಡ್ ಅದು ಒಂದು ಅಭಯ ನೀಡಿತ್ತು, ಸ್ಥಾನಮಾನವನ್ನು ಕೊಡ್ತೇವೆ ಅಂತ. ಅಂದರೆ ಯಾವ ರೀತಿಯ ಸ್ಥಾನಮಾನ ತಮಗೆ ಸಿಗುತ್ತೆ ಅಂತ ನಿರೀಕ್ಷೆ ಇದೆ? ಇವತ್ತು ಕೆಲವು ವಿಚಾರಗಳನ್ನು ಸನ್ಮಾನ್ಯ ಅಮಿತ್ ಶಾಜಿಯವರು ಮಾತಾಡಿದ್ದಾರೆ. ಅದನ್ನು ಅವ್ರು ಯಾವ ರೀತಿ ಕುಳಿತುಕೊಂಡು ಚರ್ಚೆ ಮಾಡ್ತಾರೋ ಗೊತ್ತಿಲ್ಲ. ಅವರು ನಿಮ್ಮ ಕೆಲಸನ ಇದನ್ನು ನಿಮ್ಮ ಮನೇಲಿ ಕೂರಿಸೋಲ್ಲ. ನಿಮ್ಮ ಕೆಲಸ, ನಿಮ್ಮ ಸರ್ವೀಸನ್ನು ನಾವು ಉಪಯೋಗಿಸ್ಕೋತೀವಿ. ಅದನ್ನು ಯಾವ ರೀತಿ ಉಪಯೋಗಿಸ್ಕೋತೀವಿ ಅನ್ನೋದು ನಿಮಗೆ ಇಷ್ಟೆಲ್ಲ ತಿಳಿಸ್ತೀವಿ. ದಯಮಾಡಿ ನೀವು ಆಕ್ಟಿವ್ ಆಗಿ ಹೆಂಗಿದ್ದೀರೋ ಅದೇ ರೀತಿ ಇರಬೇಕು. ನೀವು ರಾಜ್ಯಕ್ಕೋಸ್ಕರವಾಗಿ, ರಾಷ್ಟ್ರದ ಇವತ್ತಿನ ಒಂದು ಅಭ್ಯುದಯಕ್ಕೋಸ್ಕರವಾಗಿ ನರೇಂದ್ರ ಮೋದಿಯವ್ರ ಕೈ ಬಲಪಡಿಸಬೇಕು ಅನ್ನೋ ಮಾತನ್ನು ಸೂಚನೆ ಕೊಟ್ಟಿದ್ದಾರೆ. ಅದರಂತೆ ನಾವು ನಡ್ಕೊಳ್ತೀವಿ. ಚುನಾವಣೆ ನಿಮಗೆ ಹಿನ್ನಡೆ ಆಗಲಿಕ್ಕೆ ರಾಜಿ ಮಾಡ್ಕೊಂಡಿದ್ರು ಅಂತ ಒಂದು ಅದೆಲ್ಲವೂ ಕೂಡ ಅವ್ರಿಗೆ ಗೊತ್ತಿದೆ. ಯಾವ್ಯಾವ್ದು ಏನೇನಾಯಿತು, ಎತ್ತೆತ್ತಾಯಿತು, ಹೆಂಗೆ ನಡೀತು. ನನಗಿನ್ನ ಚೆನ್ನಾಗೇ ಒಬ್ಬರು ರಾಷ್ಟ್ರದ ಗೃಹ ಮಂತ್ರಿಗಳು ಕೆಲವು ವಿಚಾರಗಳನ್ನು ನಿಮ್ಮ ಹತ್ರ ಹೇಳೋಕ್ಕಾಗೋದಿಲ್ಲ ನಾನು. ಅದು ಅವ್ರು ನನಗೆ ಹೇಳಿದ್ದು ಪ್ರಾಯಶಃ ಒಬ್ಬ ನಿಷ್ಠಾವಂತನಿಗೆ ದೊಡ್ಡವರು ವರಿಷ್ಠ ಮಾತನ್ನು ಕೇಳಿದ್ರೆ ಅವ್ರು ಯಾವ ರೀತಿ ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕೆ ನನ್ನ ಸೋಲು. ನನಗೆ ಅವ್ರು ಕೊಟ್ಟಂಥ ಕೆಲವು ಉದಾಹರಣೆಗಳು ನಾನೇ ವಿಸ್ಮಯ ಆದೆ. ಆದ್ದರಿಂದ ನಾನು ನಮ್ಮ ಪಕ್ಷದ ಹೈಕಮಾಂಡ್ಗೆ, ವಿಶೇಷವಾಗಿ ನಮ್ಮೆಲ್ಲರ ನಾಯಕರಾದ ಅಮಿತ್ ಶಾಜಿಯವರಿಗೆ, ನಡ್ಡಾ, ನಾನು ಅಮಿತ್ ಶಾ ಅವರಿಗೆ ಅಭಿನಂದನೆಯನ್ನು, ಕೃತಜ್ಞತೆಯನ್ನು ಸಮರ್ಪಣೆ ಮಾಡ್ತೀನಿ. ಆಯ್ಕೆ ಮಾಡಿದ ವಿಚಾರಕ್ಕೆ ನಿಮ್ಗೊಂದು ಕೆಲವೊಂದು ಅಸಮಾಧಾನಗಳಿತ್ತು. ಆ ಅಸಮಾಧಾನಗಳನ್ನು ಪ್ರಸ್ತಾಪ ಮಾಡಿ ಡೆಲ್ಲಿಯಿಂದ ನಾನು ಏನೇನು ಹೇಳಬೇಕು ಹೇಳಿದ್ದೀನಿ. ಅದೆಲ್ಲ ಇವಾಗ ಹೇಳೋವಂಥದ್ದಲ್ಲ. ನನಗೆ ಸಮಾಧಾನ ಆಗಿದೆ. ಬಾಕಿದ್ದನ್ನೆಲ್ಲ ಅವ್ರು ಸರಿಪಡಿಸ್ತೀನಿ ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ. ಸಮಾಧಾನಕರವಾದ ಮಾತನ್ನು ಹೇಳಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.